ನಮಸ್ಕಾರ ವೀಕ್ಷಕರೇ. ಕಾರ್ತಿಕ ಮಾಸ ಮುಗಿಯುವ ಮುನ್ನ ಹನುಮಂತನನ್ನು ಹೀಗೆ ಪೂಜಿಸಿ ಪ್ರದಕ್ಷಿಣೆ ಹಾಕಿ ಬಂದರೆ ನಿಮ್ಮ ಜೀವನದಲ್ಲಿ ಎದುರಾಗುವ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಮಂಜಿನಂತೆ ಕರಗಿ ಮಾಯವಾಗುತ್ತವೆ. ಕಾರ್ತಿಕ ಮಾಸ ಎಂದರೆ ದೇವರ ಆರಾಧನೆಗೆ ಅತ್ಯಂತ ಪವಿತ್ರವಾದ ಕಾಲ. ಈ ಮಾಸದಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರನ್ನು ಆರಾಧಿಸಿದರೆ ಮನಸ್ಸು ಶಾಂತವಾಗುತ್ತದೆ, ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂಬುದು ನಮ್ಮ ಹಿರಿಯರ ನಂಬಿಕೆ. ಆದರೆ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಹನುಮಂತನನ್ನು ಪೂಜೆ ಮಾಡಿದರೆ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳು ಧೂಳಿನಂತೆ ಹಾರಿ ಮಾಯವಾಗುತ್ತದೆ. ಹನುಮಂತನು ಬ್ರಹ್ಮಚಾರಿ, ಆದ್ದರಿಂದ ಈ ಮಾಸದಲ್ಲಿ ಹನುಮಂತನ ಆರಾಧನೆ ಮಾಡಿದರೆ ಬ್ರಹ್ಮಚರ್ಯ, ಶಕ್ತಿ ಮತ್ತು ಆತ್ಮವಿಶ್ವಾಸ ಈ ಮೂರು ಕೂಡ ಒಂದೇ ಸಮಯದಲ್ಲಿ ಪ್ರಬಲವಾಗುತ್ತವೆ. ಕೆಲವರು ಜೀವನದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತಾರೆ, ಅವರಿಗೆ ಬದುಕು ಸಹ ಕಷ್ಟವಾಗಿರುತ್ತದೆ. ಕೆಲವೊಮ್ಮೆ ಮನಸ್ಸು ಬೇಸತ್ತು ಇದರೊಳಗಿಂದ ಹೊರಬರಲು ಯಾವ ಮಾರ್ಗವೂ ಇಲ್ಲ ಎಂದು ಅನಿಸುತ್ತಿರುತ್ತದೆ. ಅಂತಹ ಸಮಯದಲ್ಲಿ ಹನುಮಂತನ ಈ ಒಂದು ಪೂಜೆ ಅದ್ಭುತ ಪರಿಹಾರವಾಗಿದೆ. ಈ ಪರಿಹಾರ ಯಾವುದು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹನುಮಂತನ ಕೃಪೆಗಾಗಿ ಜೈ ಹನುಮಾನ್ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಮರೆಯುವುದನ್ನು ಮರಿಬೇಡಿ. ಈ ಕಾರ್ತಿಕ ಮಾಸದಲ್ಲಿ ನೀವು ಮಾಡಬೇಕಾದ ಉಪಾಯ ಬಹಳ ಶಕ್ತಿಶಾಲಿ. ಹನುಮಂತನಿಗೆ ಪ್ರದಕ್ಷಿಣೆ ಹಾಕಿ ಬರುವುದು. ನೀವು ಕೇಳಬಹುದು, ಪ್ರದಕ್ಷಿಣೆ ಅಂದರೇನು? ಕೇವಲ ಪ್ರದಕ್ಷಿಣೆ ಹಾಕುವುದರಿಂದ ಹೇಗೆ ಕಷ್ಟಗಳು ಪರಿಹಾರವಾಗುತ್ತವೆ ಎಂದು. ಆದರೆ ಹನುಮಂತನ ಸನ್ನಿಧಾನದ ಸುತ್ತ ಕೇವಲ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕುತ್ತಾ ಜೈ ಶ್ರೀರಾಮ್ ಎಂದು ಜಪಿಸುತ್ತಾ ಸುತ್ತುವುದು. ಈ ಪ್ರದಕ್ಷಿಣೆಯು ಶರೀರಕ್ಕೆ ಕಷ್ಟವಾದರೂ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಇದು ದೇಹದ ಕಷ್ಟದಿಂದ ಮನಸ್ಸಿನ ಭಾರವನ್ನು ಕಡಿಮೆ ಮಾಡುವ ಪವಿತ್ರ ವಿಧಾನ. ಕಾರ್ತಿಕ ಮಾಸ ಮುಗಿಯುವ ಮೊದಲು ಹನುಮಂತನ ಸುತ್ತ 1008 ಬಾರಿ ಪ್ರದಕ್ಷಿಣೆ ಹಾಕಿ ಬನ್ನಿ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಒಂದೇ ದಿನದಲ್ಲಿ ಮಾಡಬೇಕೆಂಬುವ ಯಾವುದೇ ನಿಯಮವಿಲ್ಲ. ನೀವು ಪ್ರತಿದಿನ 108 ಬಾರಿ ಅಥವಾ 51 ಬಾರಿ ನಿಮಗೆ ಸಾಧ್ಯವಾದಷ್ಟು ಮಾಡಿ. ಪ್ರತಿದಿನ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಜೈ ಶ್ರೀರಾಮ್ ಎಂದು ಜಪಿಸುತ್ತಾ ಪ್ರದಕ್ಷಿಣೆ ಹಾಕಿ ಬನ್ನಿ. ಇದು ಕಾರ್ತಿಕ ಮಾಸದ 9ನೇ ದಿನದಿಂದ ಈ ಪೂಜೆ ಪ್ರಾರಂಭಿಸಿದರೂ ಸಾಕು. ಮಾಸ ಮುಗಿಯುವ ಮುನ್ನ ನೀವು 1008 ಪ್ರದಕ್ಷಿಣೆ ಮುಗಿಸಿದರೆ ಹನುಮಂತ ಸ್ವಾಮಿ ನಿಮ್ಮ ಜೀವನದ ದೊಡ್ಡ ದೊಡ್ಡ ಕಷ್ಟಗಳನ್ನು ಖಂಡಿತವಾಗಿಯೂ ಪರಿಹರಿಸುತ್ತಾನೆ. ನಿಮ್ಮ ಮನೆಯಲ್ಲಿ ಹನುಮಂತನ ಸಾನ್ನಿಧ್ಯ ಇದ್ದರೂ ಸಹ ಅಲ್ಲಿಯೂ ಈ ಪೂಜೆ ಮಾಡಿದರೆ ಫಲ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಆದರೆ ಇದರಲ್ಲಿ ಮುಖ್ಯವಾಗಿ ನಂಬಿಕೆ ಇರಬೇಕು. ಪೂಜೆ ಮಾಡುವಾಗ ಹನುಮಂತನಿಗೆ ವೀಳ್ಯದೆಲೆ, ತುಳಸಿ ಮಾಲೆ, ಬಾಳೆಹಣ್ಣು ಅಥವಾ ಒಡೆಯ ಮಾಲೆಯನ್ನು ಯಾವುದಾದರೂ ಒಂದು ದಿನ ಅರ್ಪಿಸಿ. ನೀವು ಏನೇ ಕೊಟ್ಟರೂ ಅದು ಹನುಮಂತನಿಗೆ ಪ್ರೀತಿಯಿಂದ ಕೊಟ್ಟರೆ ಸಾಕು. ನೀವು ಈ ಪ್ರದಕ್ಷಿಣೆಯನ್ನು ನಾನು ನನ್ನ ಸಮಸ್ಯೆಗೆ ಪರಿಹಾರಕ್ಕಾಗಿ ಮಾಡುತ್ತಿದ್ದೇನೆ ಎಂದು ಮನಸ್ಸಿನಲ್ಲಿ ದೃಢವಾಗಿ ನಿಶ್ಚಯಿಸಿಕೊಂಡು ಮಾಡಿ. ನಿಮ್ಮ ಆತ್ಮವಿಶ್ವಾಸವನ್ನು ಹನುಮಂತನ ಪಾದದಲ್ಲಿ ಇಟ್ಟು ಆ ಹನುಮಂತನೇ ನಿಮ್ಮ ಮಾರ್ಗದರ್ಶಕನಾಗಿ ಬರುತ್ತಾನೆ. ಕಾರ್ತಿಕ ಮಾಸದ ಕೊನೆಯ ದಿನದ ಹೊತ್ತಿಗೆ ನಿಮ್ಮ ಮನಸ್ಸು ಶಾಂತವಾಗುತ್ತದೆ, ಕಷ್ಟಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಹನುಮಂತನು ನಿಮಗೆ ಸುಲಭವಾದ ಮಾರ್ಗವನ್ನು ತೋರಿಸುತ್ತಾನೆ. ನೀವು ಅನುಭವಿಸುತ್ತಿರುವ ನಿಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ಹನುಮಂತನ ಕೃಪೆಯಿಂದ ಪರಿಹರಿಸಿಕೊಳ್ಳಬಹುದು. ಇದು ಸಾಮಾನ್ಯ ಪೂಜೆ ಅಲ್ಲ ಗೆಳೆಯರೇ, ಇದು ನಂಬಿಕೆಯ ಪರೀಕ್ಷೆ, ಆತ್ಮಶಕ್ತಿಯ ಪ್ರಯೋಗ. ಈ ಕಾರ್ತಿಕ ಮಾಸ ಮುಗಿಯುವ ಮುನ್ನ ನೀವು ಹನುಮಂತನಿಗೆ ಪ್ರದಕ್ಷಿಣೆ ಹಾಕಿ ಬಂದು ನೋಡಿ. ನಿಮ್ಮ ಜೀವನದ ಎಲ್ಲ ಕಷ್ಟಗಳು ಕತ್ತಲೆಯಿಂದ ಬೆಳಕು ಕಡೆಗೆ ಮಾರ್ಪಾಡಾಗುತ್ತವೆ. ಧನ್ಯವಾದಗಳು ವೀಕ್ಷಕರೇ. ನಿಮ್ಮ ಸಮಯ, ನಿಮ್ಮ ನಂಬಿಕೆ, ನಿಮ್ಮ ಭಕ್ತಿ ಇವುಗಳೇ ನಮ್ಮ ಚಾನಲ್ಗೆ ಶಕ್ತಿ ನೀಡುತ್ತವೆ. ಮತ್ತೊಂದು ಹೊಸ ಆಧ್ಯಾತ್ಮಿಕ ವಿಡಿಯೋದಲ್ಲಿ ಹೊಸ ಭಕ್ತಿ ಕಥೆಯೊಂದಿಗೆ ಭೇಟಿಯಾಗೋಣ. ಹನುಮಂತನ ಕೃಪೆ ನಿಮ್ಮ ಜೀವನದಲ್ಲಿ ಸದಾ ಬೆಳಗಲಿ. ಜೈ ಶ್ರೀರಾಮ್, ಜೈ ಹನುಮಾನ್.